ಹಾಗೆ ಜಮ್ಮುವಿನಲ್ಲಿ ಬಂಕರ್ ಸೇರಿದ್ದಾರೆ ನಾಗರಿಕರು. ನಾವು ಈ ಕೆಲ ದಿನಗಳ ಹಿಂದೆ ನೋಡಿದ್ವಿ, ಬಂಕರ್ಗಳನ್ನ ಕ್ಲೀನ್ ಮಾಡಿಕೊಳ್ಳಲಾಗಿತ್ತು. ಪಾಕಿಸ್ತಾನದಿಂದ ದಾಳಿ ಮೇಲೆ ದಾಳಿ ಆಗ್ತಾ ಇದ್ದಂತೆ ಆ ದಾಳಿಯಿಂದ ಪಾರಾಗೋದಕ್ಕೆ ಬಂಕರ್ಗಳಲ್ಲಿ ಆಶ್ರಯವನ್ನ ಪಡೆಯಲಾಗ್ತಾ ಇದೆ. ಯಾಕಂದ್ರೆ ಗಡಿಯಲ್ಲಿ ಪಾಕ್ನಿಂದ ಶೆಲ್ ದಾಳಿ ಮುಂದುವರೆದಿದೆ. ಪ್ರತಿಯೊಂದನ್ನು ಕೂಡ ತಡೆಹಿಡಿಯಲಾಗ್ತಾ ಇದೆ ನಿಜ. ಜೊತೆಗೆ ನಾಗರಿಕರ ಸುರಕ್ಷತೆ ಇಲ್ಲಿ ಬಹಳ ಪ್ರಮುಖ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಬಂಕರ್ನಲ್ಲಿ ಆಶ್ರಯ. ಈಗಾಗಲೇ ಆ ಬಂಕರ್ಗಳ ವ್ಯವಸ್ಥೆಯಾಗಿತ್ತು. 2018-19 ಸಮಯದಲ್ಲೇ ಬಂಕರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಯಾಕಂದ್ರೆ ಪಕ್ಕದಲ್ಲಿರುವಂತಹ ಶತ್ರು ರಾಷ್ಟ್ರ ಯಾವ ರೀತಿಯದ್ದು, ಅದರ ದಾಳಿ ಏನು, ಯಾವಾಗ ಯಾವ ರೀತಿಯಲ್ಲಿ ಆಕ್ಟ್ ಮಾಡುತ್ತೆ ಹೇಳಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಅರಿವಿದೆ ಭಾರತಕ್ಕೆ. ಆ ಹಿನ್ನೆಲೆಯಲ್ಲೇ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಯಾಕಂದ್ರೆ ನಮ್ಮ ನಾಗರಿಕರ ಸುರಕ್ಷತೆ ನಮಗೆ ಬಹಳ ಮುಖ್ಯ ಅನ್ನೋದನ್ನ ಆರಂಭದಿಂದಲೂ ಕೂಡ ಸೇನೆ ಹೇಳ್ತಾ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಶತ್ರುವಿನ ದಾಳಿಯನ್ನು ಕೂಡ ಸದೆಬಡಿಯಲಾಗಿದೆ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರು ಬಂಕರ್ ಸೇರಿದ್ದಾರೆ ಸುರಕ್ಷತೆಗಾಗಿ. ನಾವು ಎಲ್ಲೋ ದೂರದ ದೇಶಗಳಲ್ಲಿ ನೋಡ್ತಾ ಇದ್ವಿ ಬಂಕರ್ಗಳಲ್ಲಿ ಸೇರ್ಕೊಂಡ್ರಂತೆ ದಾಳಿ ಆಗತ್ತೆ ಅಂತ. ಆದ್ರೆ ಈಗ ನಮ್ಮ ನೆಲದಲ್ಲಿ ಆಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತ ನೋಡ್ತಾ ಹೋದ್ರೆ ಪಕ್ಕದಲ್ಲಿರುವಂತಹ ಪಾಪಿ ಪಾಕಿಸ್ತಾನ, ಅದು ಪೋಷಿಸ್ತಾ ಇರುವಂತಹ ಉಗ್ರರು. ಪಾಕಿಸ್ತಾನಕ್ಕೆ ಏನೆಲ್ಲ ಮಾಡ್ತು ಭಾರತ? ನೀರು ಕೊಡ್ತು, ಸಕಲ ವ್ಯವಸ್ಥೆಗಳನ್ನ ಕೊಡ್ತು. ಪ್ರತಿಯೊಂದು ವಸ್ತುವಿಗೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ನಿರ್ಭರ ಆಗಿದೆ. ಇಷ್ಟಾಗಿಯೂ ಕೂಡ ದುರಹಂಕಾರಕ್ಕೇನು ಕಡಿಮೆಗಿಲ್ಲ. ಜೊತೆಗೆ ತಮ್ಮ ದೇಶದ ಅಭಿವೃದ್ಧಿಯ ಮಾತು ಹಾಗಿರ್ಲಿ, ಅಲ್ಲಿ ಉಗ್ರರಿಗೆ ಅಡಗುತಾಣಗಳನ್ನು ನಿರ್ಮಿಸ್ಕೊಡ್ತಾ ಹೋದ್ರೆ ಆ ದೇಶದಿಂದ ಇನ್ನೇನನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ, ನಿರೀಕ್ಷಿತ ಮಾಡೋದಕ್ಕೆ ಸಾಧ್ಯ? ಈಗ ಯುದ್ಧದ ಸಮಯ, ಸರಿಯಾದ ಉತ್ತರವನ್ನ ಕೊಡಬೇಕಾಗಿದೆ ಪಾಕಿಸ್ತಾನಕ್ಕೆ. ಅದನ್ನೇ ಮಾಡ್ತಾ ಇದೆ ನಮ್ಮ ಸೇನೆ. ಭಾರತ ತನ್ನ ಸಾರ್ವಭೌಮತ್ವ ಮತ್ತು ಜನರನ್ನ ರಕ್ಷಿಸುವಂತಹ ಹೊಣೆಯನ್ನು ಹೊಂದಿದೆ. ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ರಕ್ಷಿಸುವುದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ, ಸಜ್ಜಾಗಿದ್ದೀವಿ ಅಂತ ಈಗಾಗಲೇ ಭಾರತೀಯ ರಕ್ಷಣಾ ಸಚಿವಾಲಯ ಹೇಳಿದೆ. ಜೊತೆಗೆ ನಮ್ಮ ಸೇನೆಯ ಮೇಲೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅಷ್ಟೇ ವಿಶ್ವಾಸ ಇದೆ. ಪಾಕಿಸ್ತಾನಕ್ಕೂ ನಮ್ಮ ದೇಶಕ್ಕೂ ಇರುವಂತಹ ವ್ಯತ್ಯಾಸನೇ ಅದು. ನಾವು ನೋಡಿದ್ವಿ ಆಗ್ಲೇ ಅವಿನಾಶ್, ಹೇಗೆ ಪಾಕಿಸ್ತಾನದ ಸಂಸತ್ನಲ್ಲಿ ಹತ್ಕೊಂಡು ಅಳಲನ್ನ ತೋಡ್ಕೊಳ್ತಾ ಇದ್ರು ಅಲ್ಲಿನ ಸಂಸದರು, ನಮ್ಮನ್ನು ರಕ್ಷಿಸಿ ಅಂತ. ಆದ್ರೆ ನಮಗೆ ನಮ್ಮ ರಕ್ಷಣೆಗೆ ನಮ್ಮ ಸೇನೆ ಇದೆ ಅಂತ ಹೇಳಿ ಪ್ರತಿಯೊಬ್ಬ ಮನೆಯಲ್ಲಿರುವಂತಹ ಭಾರತೀಯನಿಗೂ ಕೂಡ ಗೊತ್ತಿದೆ. ಅದೇ ಒಂದು ವಿಶ್ವಾಸ. ಪ್ರತಿಮಾ, ಇಲ್ಲಿ ಒಂದು ಗಮನಿಸಬೇಕು, ಈಗ ಭಾರತ ಜನರು ಕೂಡ ಏನು ಪ್ರಜೆಗಳು ಕೂಡ ಒಂದು ಹಂತದಲ್ಲಿ ಈ ಅಟ್ಯಾಕ್ಗಳೆಲ್ಲ ಯಾಕೆ, ಯುದ್ಧ ಅನ್ನೋದು ಯಾಕೆ ಅನ್ನೋದೆಲ್ಲ ಇತ್ತು. ಬಟ್ ಎಷ್ಟು ಅಂತ ತಾಳ್ಮೆ, ಎಷ್ಟು ಅಂತ ಸಂಯಮ ಇರೋದು. ಒಂದಲ್ಲ ಒಂದಿನ ಇವರಿಗೆ ಉತ್ತರವನ್ನು ಕೊಡಬೇಕು ಅಂತ. ರಾಷ್ಟ್ರಗಳ ವಿಚಾರ ಬಿಡಿ, ಯಾರೋ ನೇಬರ್ಸ್ ಅಥವಾ ಪಕ್ಕದ ಮನೆಯವರೇ ತುಂಬಾ ಕೆಣಕ್ತಾ ಇದ್ರೆ ಒಂದೆರಡು ಬಾರಿ ಬುದ್ಧಿ ಮಾತು ಹೇಳ್ಬೋದು. ಆದರೆ ತುಂಬಾ ಕೆಣಕ್ತಾ ಇದ್ದಾರೆ, ಲಿಮಿಟ್ ದಾಟ್ತಾ ಇದ್ದಾರೆ ಅಂತ ಅಂದಾಗ ಅವ್ರ ಭಾಷೆಯಲ್ಲೇ ಉತ್ತರ ಕೊಡಬೇಕಾಗುತ್ತೆ. ಸೊ ಅದನ್ನ ಈಗ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಅರ್ಥ ಆಗುವಂಥ ಭಾಷೆ ಇದೇನೆ. ನಿಮಗೆ ನೀತಿ ನಿಯಮಗಳಿಂದ ಅಥವಾ ಏನಾದರೂ ಒಪ್ಪಂದದಿಂದ ಶಾಂತಿ ಮಾತುಕತೆ ಇದ್ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದಾಗ ನಿಮ್ಮ ಭಾಷೆಯಲ್ಲೇ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಈಗ ಭಾರತ ಈಗ ಶುರು ಮಾಡಿರುವಂಥ ಅಟ್ಯಾಕ್. ನಾವೀಗ ನೋಡ್ತಾ ಇದ್ದೀವಿ, ದಾಳಿಯಿಂದ ಪಾರಾಗೋಕೆ ಬಂಕರ್ ಸೇರಿದಂಥ ಜನ. ಇನ್ನೊಂದು ಕಡೆ ಬಹಳಷ್ಟು ಕಡೆ ಈಗ ಸೇಫ್ ಆಗಿ ಮನೆ ಸೇರೋದಕ್ಕೆ ಜನ ಬೇಗ ರೀಚ್ ಆಗುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೈರನ್ಗಳನ್ನ ಮೊಳಗಿಸಲಾಗ್ತಾ ಇದೆ, ಲೌಡ್ ಸ್ಪೀಕರ್ ಮೂಲಕ ಅನೌನ್ಸ್ ಮಾಡಲಾಗ್ತದೆ, ವಿಶೇಷವಾಗಿ ಈ ಪಾಕಿಸ್ತಾನ ಗಡಿ ಪ್ರದೇಶದ